ಒಂದೇ ವಾರದಲ್ಲಿ ನಿಮ್ಮ ಓಪನ್ ಪೋರ್ಸ್ ಕಡಿಮೆ ಆಗಬೇಕಾ? ಅದು ನ್ಯಾಚುರಲ್ ಆಗಿ. ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯೂಶ್ವಲಿ ಓಪನ್ ಪೋರ್ಸ್ ಯಾಕಾಗುತ್ತೆ ಅಂತಂದರೆ ಎಕ್ಸಸ್ ಆಫ್ ಆಯಿಲ್ ಪ್ರೊಡಕ್ಷನಿಂದ ಆಗುತ್ತೆ. ಇಲ್ಲಾಂದರೆ ಕೊಲೆಜಿನ್ ಕಡಿಮೆ ಇದ್ದಾಗ, ಕೆಲವೊಂದು ಸಲ ಸಣ್ಣ ಡ್ಯಾಮೇಜಸ್ ಆದಾಗ, ಜೆನೆಟಿಕ್ಸ್ ಪ್ರಾಬ್ಲಮ್ ಇದ್ದಾಗ, ಇವನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗೂ ಈ ರೀತಿ ಓಪನ್ ಪೋರ್ಸ್ಗಳನ್ನ ನಾವು ಕಾಣ್ಬೋದು. ಎಸ್ಪೆಷಲಿ ಈ ಓಪನ್ ಪೋರ್ಸ್ನ ನಾವು ಜಾಸ್ತಿ ಕಂಡುಬರೋದೇ ಚೀಕ್ಸ್ ಮತ್ತು ನೋಸ್ ಹತ್ರ. ಓಪನ್ ಪೋರ್ಸ್ ಅಲ್ಲಿ 3 ಥರದಲ್ಲಿದೆ. ಸೊ ಮೊದಲನೇದು ಬಂದು ವಿ ಶೇಪ್ ಪೋರ್ಸ್, ಎರಡನೇದು ಬಂದು ಓ ಶೇಪ್ ಆ್ಯಂಡ್ ಲಾಸ್ಟ್ ಬಂದ್ಬಿಟ್ಟು ಯು ಶೇಪ್ ಪೋರ್ಸ್. ಯೂಶ್ವಲಿ ವಿ ಶೇಪ್ ಪೋರ್ಸ್ ಯಾಕಾಗುತ್ತೆ ಅಂದರೆ ಲ್ಯಾಕ್ ಆಫ್ ಕೊಲೆಜಿನ್ ಕಡಿಮೆ ಇದ್ದಾಗ, ಹಾಗೆ ಸ್ಕಿನ್ ಡೆನ್ಸಿಟಿ ಕಡಿಮೆ ಆದಾಗ. ಈ ವಿ ಶೇಪ್ ಓಪನ್ ಪೋರ್ಸಿಗೆ ಕಡಿಮೆ ಇದ್ದವರು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರಿಗೆ ಲೆಮನ್ನ ಹಾಕೊಂಡು ಕುಡಿಯೋದ್ರಿಂದ ನಿಮ್ಮ ಪೋರ್ಸ್ಗಳು ಕಡಿಮೆ ಆಗುತ್ತೆ. ಇನ್ನು ಓ ಶೇಪ್ ಯಾಕಾಗುತ್ತೆ ಅಂದರೆ ಎಕ್ಸಸ್ ಆಫ್ ಆಯಿಲ್ ಪ್ರೊಡಕ್ಷನ್, ಜಾಸ್ತಿ ಆಯಿಲ್ ಪ್ರೊಡಕ್ಷನ್ ಆದಾಗ ಆಗುತ್ತೆ. ನೀವು ಆಯಿಲ್ ಜಾಸ್ತಿ ಅಪ್ಲೈ ಮಾಡಿದಾಗ ಬೇಗ ಫೇಸ್ ವಾಶ್ನ ಮಾಡಿ. ಇನ್ನು ಯು ಶೇಪ್ ಬರೋದಾದರೆ ಇದು ಡಿಹೈಡ್ರೇಷನ್ ಆದಾಗ ಜಾಸ್ತಿ ಆಗುತ್ತೆ, ಸ್ಕಿನ್ ಎಲಾಸ್ಟಿಸಿಟಿ ಆದಾಗ. ಸೊ ಚೆನ್ನಾಗಿ ನೀರು ಕುಡೀರಿ ಅಂತ ಹೇಳ್ಬೋದು. ಪೋರ್ಸಿಗೆ ಒಂದು ಒಳ್ಳೆ ಹೋಮ್ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ. ನಾನಿಲ್ಲಿ ಒಂದು ಬಟ್ಲಕ್ಕೆ 1 ಲೋಟದಷ್ಟು ರೈಸ್ನ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಒಂದು ದೊಡ್ಡ ಲೋಟದಷ್ಟು ನೀರನ್ನ ಸೇರಿಸ್ಬೇಕು. ಇದನ್ನು ಜಸ್ಟ್ ಅಕ್ಕಿ ತೊಳೆದು ಹಾಗೆ ಕ್ಯೂಬ್ಸ್ ಮಾಡ್ಕೊಳೋದಕ್ಕಿಂತ ಇದನ್ನು ಒಂದು 4-5 ಅವರ್ಸ್ ಸೋಕ್ ಮಾಡಿಬಿಟ್ಟು ಆಮೇಲೆ ರೈಸ್ ವಾಟರ್ನ ತೊಗೊಂಡು ಅದನ್ನ ಕ್ಯೂಬ್ಸ್ ಮಾಡಿಬಿಟ್ಟು ನಮ್ಮ ಮುಖಕ್ಕೆ ದಿನ ರಾತ್ರಿ ಅದರಿಂದ ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಟೈಟ್ ಆಗುತ್ತೆ. ಹಾಗೆ ಡಾರ್ಕ್ ಸರ್ಕಲ್ಸ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ನಮ್ಮ ಸ್ಕಿನ್ನಲ್ಲಿ ಏನಾದರೂ ಪಫಿನೆಸ್ಸು, ಬ್ಲೆಮಿಷಸ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಇದನ್ನೊಂದು 4 to 5 ಅವರ್ಸ್ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಿ. ಈಗ ನಾನು ಹೇಳುವ ಕೆಲವೊಂದು ಸ್ಟೆಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ಓಪನ್ ಪೋರ್ಸ್ ಖಂಡಿತವಾಗ್ಲೂ ನಿಮಗೆ ಬರೋದಿಲ್ಲ. ಮೊದಲನೇದಾಗಿ ಆದಷ್ಟು ನಿಮ್ಮ ಫೇಸ್ನ ಕ್ಲೀನಾಗಿ ಇಟ್ಕೊಳ್ಳಿ. ಅಟ್ಲೀಸ್ಟ್ ದಿನಕ್ಕೆ ಒಂದು 2-3 ಸಲನಾದರೂ ಫೇಸ್ ವಾಶ್ ಮಾಡ್ಕೊಡ್ತಾ ಇರಿ. ಇನ್ನು ಎರಡನೇ ಪಾಯಿಂಟ್ ಬಂದುಬಿಟ್ಟು ಆದಷ್ಟು ಒಂದು ಗುಡ್ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ, ಅಟ್ಲೀಸ್ಟ್ 30 SPF ಇರೋದು. ಆ್ಯಂಡ್ ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಸ್ಟೇ ಹೈಡ್ರೇಟ್. ಆದಷ್ಟು ಹೈಡ್ರೇಟ್ ಆಗಿರಿ, ಚೆನ್ನಾಗಿ ನೀರು ಕುಡೀರಿ. ನೀವು ಡಿಹೈಡ್ರೇಟ್ ಆದಾಗ ಸ್ಕಿನ್ ಎಲಾಸ್ಟಿಸಿಟಿ ಆಗೋದ್ರಿಂದ, ಸ್ಕಿನ್ ಡೆನ್ಸಿಟಿ ಕಡಿಮೆ ಆಗೋದ್ರಿಂದ ಓಪನ್ ಪೋರ್ಸ್ ಜಾಸ್ತಿ ಆಗುತ್ತೆ. ಇನ್ನು ಫೋರ್ತ್ ಪಾಯಿಂಟ್ ಬಂದುಬಿಟ್ಟು ಆದಷ್ಟು ಒಂದು ಪ್ರಾಪರ್ ಆಗಿರೋ ಡಯಟ್ನ ಫಾಲೋ ಮಾಡಿ. ಅಂದರೆ ಆದಷ್ಟು ಜಂಕ್ಸು ಆಮೇಲೆ ಈ ಫ್ರೈಡ್ ಐಟಮ್ಸ್ನ ಅವಾಯ್ಡ್ ಮಾಡಿಬಿಟ್ರೆ ಸಾಕಾಗುತ್ತೆ. ಅರ್ಧ ಸ್ಕಿನ್ ಪ್ರಾಬ್ಲಮ್ ಅಲ್ಲೇ ಸರಿ ಹೋಗುತ್ತೆ ಅಂತಲೇ ಹೇಳ್ಬೋದು. ರೈಸ್ ವಾಟರ್ನ ಐಸ್ ಕ್ಯೂಬ್ ಪ್ಯಾಲೆಟಲ್ಲಿ ಹಾಕಿ ಫಿಲ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಒಂದ್ಸಲ ಐಸ್ ಕ್ಯೂಬ್ ಮಾಡಿ ಇಟ್ಕೊಳೋದ್ರಿಂದ ಒಂದು 10 to 15 ಡೇಸ್ ಅಂತೂ ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಟಿಪ್ ಏನು ಅಂದರೆ, ಯಾರಾದರೂ ಮೇಕಪ್ ಮಾಡ್ಕೊಳೋದಕ್ಕಿಂತ ಮುಂಚೆ ನಿಮ್ಗೆ ಜಾಸ್ತಿ ಆಯಿಲಿ ಅನಿಸ್ತಾ ಇದೆ, ಸ್ವೆಟ್ ಆಗ್ತಿದ್ದೀನಿ, ಮೇಕಪ್ ಎಲ್ಲ ಕೇಕಿ ಅನಿಸ್ತಿದೆ ಅಂತ ಅಂದರೆ ಬಿಫೋರ್ ಮೇಕಪ್ ಮಾಡ್ಕೊಳೋದಕ್ಕಿಂತ ಮುಂಚೆ ಒಂದು 5 ಮಿನಿಟ್ಸ್ ಮುಂಚೆ ಈ ರೀತಿ ಐಸ್ ಕ್ಯೂಬ್ ಹಾಕಿ ಮಸಾಜ್ ಮಾಡೋದ್ರಿಂದ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಹಾಗೆ ಸ್ಪ್ರೆಡ್ ಪ್ರೂಫ್ ಆಗಿರುತ್ತೆ. ಇಫ್ ಇನ್ ಕೇಸ್ ನಿಮ್ಮ ನಾರ್ಮಲ್ ಸ್ಕಿನ್ ಅಥವಾ ಡ್ರೈ ಸ್ಕಿನ್ ಆಗಿದೆ, ನೀವು ಡೈರೆಕ್ಟಾಗಿ ರೈಸ್ ವಾಟರ್ ಕ್ಯೂಬ್ಸ್ನ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಆದಷ್ಟು ಸಾಫ್ಟಾಗಿ ಮಸಾಜ್ ಮಾಡಿ. ಈ ರೀತಿ ಮಸಾಜ್ ಮಾಡಬೇಕಾದ್ರೆ ನಿಮಗೆ ಫೀಲ್ ಆಗುತ್ತೆ ಸ್ಕಿನ್ ಯಾವ ರೀತಿ ಟೈಟ್ ಆಗ್ತಾ ಇದೆ ಅಂತ. ಇಫ್ ಇನ್ ಕೇಸ್ ನಿಮ್ದು ಏನಾದರೂ ಸೆನ್ಸಿಟಿವ್ ಸ್ಕಿನ್ ಅಥವಾ ಕಾಂಬಿನೇಷನ್ ಸ್ಕಿನ್ ಆಗಿದ್ದರೆ ಒಂದು ಕಾಟನ್ ಟವಲ್ ಅಥವಾ ಒಂದು ಕರ್ಚೀಫಲ್ಲಿ ತೊಗೊಂಡು ಈ ರೀತಿ ಮರ್ಚಿಬಿಟ್ಟು ಇದಾಗಿ ಮಸಾಜ್ ಮಾಡಿ. ಈ ರೈಸ್ ವಾಟರ್ ಕ್ಯೂಬ್ಸ್ನ ಅಟ್ಲೀಸ್ಟ್ ವಾರದಲ್ಲಿ ಒಂದು 3-4 ದಿನ ಈ ರೀತಿ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ ಮಲಗೋದ್ರಿಂದ ನಿಮ್ಮ ಸ್ಕಿನ್ ಟೈಟ್ ಆಗುತ್ತೆ. ವಿತಿನ್ 1 or 2 ವೀಕ್ಸಲ್ಲೇ ನಿಮ್ಗೊಂದು ಗುಡ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಂಪಾರ್ಟೆಂಟ್ ನೋಟ್ ಏನಂದರೆ, ಸೆನ್ಸಿಟಿವ್ ಸ್ಕಿನ್ ಇದ್ದವರು ದಯವಿಟ್ಟು ಈ ರೀತಿ ಕರ್ಚೀಫ್ ಯೂಸ್ ಮಾಡಿ ಇಲ್ಲಾಂದರೆ ನಿಮಗೆ ರ್ಯಾಷಸ್ ಆಗುತ್ತೆ, ಇಲ್ಲಾಂದರೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಪ್ಲೀಸ್ ನಾನು ಹೇಳಿರೋದ್ರ ಟ್ರಿಪ್ನ ಮರಿದೇನೆ ಫಾಲೋ ಮಾಡಿ. ರೆಮಿಡಿ ಏನೋ ಹೇಳಿದೆ, ಒಂದು ಫೇಸ್ ಸಿರಮ್ ಹೇಳ್ಬೇಕಲ್ಲ. ದ ಡರ್ಮೋ ಅವ್ರದ್ದು ಈ ಫೇಸ್ ಸಿರಮ್ನ ಬಳಸೋದ್ರಿಂದ ನಿಮ್ಮ ಓಪನ್ ಪೋರ್ಸ್ ಕಡಿಮೆ ಆಗೋದ್ರ ಜೊತೆಗೆ ನಿಮ್ಮ ಸ್ಕಿನ್ ಕೂಡ ಬ್ರೈಟ್ ಆಗುತ್ತೆ. ಯಾಕಂದರೆ ಇದರಲ್ಲಿ 4% ನಯಾಸಿಮ್ ಆ್ಯಸಿಡ್ ಇದೆ.